ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾವ ಪರಿಸ್ಥಿತಿಲೂ ಗಂಗಾ ತುಳಸಿನ ಮೀಟ್ ಆಗಬಾರ್ದು. ಮೀಟ್ ಮಾಡಿದ್ರೆ ನನ್ನ ಪ್ಲ್ಯಾನ್ ಎಲ್ಲ ಹಾಳಾಗತ್ತೆ. ಗಂಗಾ ನಿನಗೆ ಸಿಗಲ್ಲ. ಮಿಕ್ ವಿಷಯನೆಲ್ಲ ನಾನು ಸಿಕ್ಕಿದಾಗ ನಿನಗೆ ಹೇಳ್ತೀನಿ, ಸರಿನಾ? ಸರಿ ಮೇಡಮ್. ಅಯ್ಯೋ ದೇವ್ರೆ, ಇವಳೇನಾದ್ರೂ ಕೇಳಿಸ್ಕೊಂಡ್ಲಾ? ಯಾವಾಗ ಬಂದೆ ಗಂಗಾ? ಏನ್ ಮೇಡಮ್, ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಾ? ನೀನ್ ಯಾವಾಗ ಬಂದೆ ಅಂತ ಕೇಳ್ತಿದ್ದೀನಿ. ಈಗಷ್ಟೇ ಮೇಡಮ್. ಫೋನಲ್ಲಿ ನೀವು ಯಾರ ಹತ್ರನೋ ಮಾತಾಡ್ತೀನಿ ಅಂದ್ರಲ್ಲ, ಆಗ ಬಂದೆ. ಓ ಹೌದಾ? ಅದು ನಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟಿದ ವಿಷಯ. ಫೋನಲ್ಲಿ ಯಾಕೆ, ಡೈರೆಕ್ಟಾಗಿ ಸಿಕ್ತಾಗ ಮಾತಾಡೋಣ ಅಂತ ಹೇಳಿದೆ. ಕಾಫಿ ತಗೊಳ್ಳಿ ಮೇಡಮ್. ಓಹ್ ಥ್ಯಾಂಕ್ ಯು. ಹಾಂ, ಜೈ ಕಂಪನಿಗೆ ನೀನು MD ಆದ್ಯಲ್ಲ, ಕಂಗ್ರ್ಯಾಚುಲೇಷನ್ಸ್. ಏನ್ MDನೋ ಏನೋ ಮೇಡಮ್, ಎಲ್ಲ ಅವ್ರನ್ನ ಸರಿ ಮಾಡೋ ಪ್ರಯತ್ನ. ಡೋಂಟ್ ವರಿ, ಆ ದಿನನೂ ಆದಷ್ಟು ಬೇಗ ಬರುತ್ತೆ. ರೂಪಾ ಮೇಡಮ್ ಅತ್ತೆನ ಯಾಕೆ ಕಿಡ್ನಾಪ್ ಮಾಡಿದ್ರು? ಅತ್ತೆ ಗಂಗಾ ಯಾಕೆ ಸಿಗ್ಬಾರ್ದು ಅಂತವ್ರೆ? ಗಂಗನ್ನ ನನಗೆ ಕೊಟ್ಟು ಯಾಕೆ ಮದುವೆ ಮಾಡ್ತೀನಿ ಅಂತವ್ರೆ? ಇದರಿಂದ ಏನೋ ಮ್ಯಾಟ್ರ್ ಐತೆ. ಅದೇನೇ ಆಗಿದ್ರು ನನಗೆ ಲಾಭ ಆಗೋ ಮ್ಯಾಟ್ರೇ ಇರ್ತದೆ. ಸ್ವಲ್ಪ ಹುಷಾರಾಗಿ ಈ ವ್ಯವಹಾರನ ಸರಿಯಾಗಿ ಬಳಸ್ಕೊಂಡ್ರೆ ನನ್ನ ಕೆಲಸ ವರ್ಕೌಟ್ ಆಗೋಂಗೆ ಕಾಣ್ತದೆ. ಅತ್ತೆನ ಮಧ್ಯ ಮಡಿಕೊಂಡು ರೂಪಾ ಮೇಡಮ್ನ ಗಂಗಾನ ಒಂದಾಟ ಆಡಿಸ್ಬೋದು. ನಾನ್ ಮನ್ಸ್ ಮಾಡಿದ್ರೆ ಎಲ್ಲ ತಲೆ ಕೆಳಗ್ ಮಾಡ್ತೇನೆ. ನಿನಗೆ ಅಷ್ಟೊಂದು ಧೈರ್ಯ ಇದೆಯಾ? ಹಲೋ, ಕಾಯಿ ಬಳ್ಳಿ ಆಗತ್ತೆ, ಬಳ್ಳಿ ಕಾಯಿ ಆಗತ್ತಮ್ಮ. ತಿರುಗಿ ಬಿಟ್ಟೆ ಅಂದ್ರೆ ಈ ಚೇರಲ್ಲಿ ನಾನು, ಆ ಚೇರಲ್ಲಿ ನೀವಿರ್ತೀರ. ಈಗ ಹೇಳಿ, ಬಾಯ್ ತೆಗ್ದು ಏನ್ ಹೇಳ್ತೀರಾ? ಸುಮ್ಮನೆ ನನಗೆ ವಾರ್ನಿಂಗ್ ಕೊಡ್ತೀರಾ? ಅದಕ್ಕೆ ನಾಲ್ಗೆ ಸೀಳಿದ್ದು. ಹಲೋ ಯಜಮಾನ್ರಿ, ಏನ್ ಮಾಡ್ತಾ ಇದ್ದೀರಾ? ಏಯ್, ನನ್ ರೂಮ್ಗೆ ಯಾಕೆ ಬಂದೆ? ಅಯ್ಯೋ ನನ್ ಗಂಡ, ನಿಮ್ ಹೆಂಡತಿ ನಿಮ್ ರೂಮಗಲ್ದೆ ಇನ್ನೆಲ್ಲಿಗೆ ಹೋಗ್ತಾಳೆ? ನಿಮ್ ಮಾಮ್ ನಿನ್ ಜೊತೆ ಇರ್ಬೇಕು ಅಂತಲ್ವಾ ಇಲ್ಲಿಗೆ ಬಂದಿರೋದು? ಇವತ್ತಾದ್ರೂ ಅವ್ರ ಪಕ್ಕದಲ್ಲಿ ಮಲಗ್ಬೋದಲ್ವಾ? ಸ್ವಲ್ಪ ನೆಮ್ಮದಿ ಆದ್ರೂ ಸಿಗುತ್ತೆ. ಯಾರ್ಗೆ? ನಿಮಗ ನನ್ ಮಾಮ್ಗ? ನನ್ಗಿರ್ಬಾರ್ದು ಅಂತ ಅಲ್ವಾ ನೀನ್ ಇಲ್ಲಿಗೆ ಬಂದಿರೋದು? ಅಬ್ಬಾ, ಎಷ್ಟು ಬುದ್ಧಿವಂತರು. ಈ ನೆಪ ಇಟ್ಕೊಂಡು ನನ್ನ ಹತ್ರ ಗಲಾಟೆ ಮಾಡ್ಬೇಕು ಅಂತ ಅಲ್ವಾ? ಆ ತರ ಅವಕಾಶ ನಿಮಗ್ ಕೊಡ್ತೀನಾ? ಹೌದು, ನನಗ್ ಮನಶಾಂತಿ ಕೊಡ್ಬಾರ್ದು ಅನ್ನೋದಲ್ವಾ ನಿನ್ ಉದ್ದೇಶ? ಏನ್ರಿ, ಪ್ರೀತ್ಸೋ ಹೆಂಡತಿ ನಾನಿರುವಾಗ ಮತ್ತೆ ನಿಮ್ಗೆ ಮನಶಾಂತಿ, ಆ ಡಿಸ್ಕೋ ಶಾಂತಿ ಬೇಕಾ? ನೀನ್ ಪ್ರೀತ್ಸೋಳಲ್ವೇ, ಸಾಯಿಸೋಳು. ಮೈ ತುಂಬಾ ವಿಷ ಇಟ್ಕೊಂಡಿರೋ ವಿಷಕನ್ಯೆ. ವಿಷಕನ್ಯೆ ಅಂದ್ರೆ ನಾನ್ ನಾಗಕನ್ಯೆನಾ? ಹಾಗಾದ್ರೆ ನೀವ್ ನಾಗರಾಜ? ಹೌದು, ನೀನ್ ನಾಗರಹಾವು. ನನ್ನನ್ ಬಿಡದೆ ನನ್ ಕಚ್ಚಿಟ್ಕೊಂಡಿದ್ಯಾ. ಅಂದ್ರೆ ನೀವು ಶಿವ ಅಂತ ಆಯ್ತು. ನಾಗರಹಾವನ್ನ ಕುತ್ತಿಗೆಗೆ ಹಾಕೊಳ್ಳೋದು ಅವನೇ ಅಲ್ವಾ? ಎಸ್, ನಾನ್ ಶಿವನೇ. ನೀನು ಅನ್ನೋ ವಿಷನ ಗಂಟ್ಲಲ್ಲಿ ಇಟ್ಕೊಂಡು ನುಂಗೋಕು ಆಗದೆ ಕಕ್ಕೋಕು ಆಗದೆ ಟಾರ್ಚರ್ ಅನುಭವಿಸ್ತಾ ಇದೀನಿ. ಹೋಗ್ಲಿ, ಗಂಗೆ ಆಗ್ಲಾ? ತಲೆ ಮೇಲೆ ನಿಮ್ಗೆ ತಂಪಾಗಿರುತ್ತೆ. ನೀನ್ ಗಂಗೆನೂ ಅಲ್ಲ, ಪಾರ್ವತಿನೂ ಅಲ್ಲ. ಈ ಪಾರ್ವತಿ ನಿಮಗ್ ಬೇಡದೆ ಇದ್ರೆ ನೀವು ದೇವದಾಸ ಆಗ್ತೀರಾ. ಮತ್ತೆ ನಾನು ಗಂಡ್ ವೇಷ ಹಾಕೋಬೇಕಾಗತ್ತೆ. ಈಗ ಹಾಕಿರೋ ವೇಷಗಳೆಲ್ಲ ಸಾಕು. ಆಫೀಸಲ್ಲಿ ಮಾಡಿರೋ ಅವಮಾನ ಸಾಲ್ದು ಅಂತ ಈಗ ಮನೇಲಿ ಕೂಡ ಸ್ಟಾರ್ಟ್ ಮಾಡಿದ್ಯಾ? ತಲೆನೋವು ನೀನು. ನಿನ್ ಮೇಲೆ UTC ಕೇಸ್ ಹಾಗೆ ಟಾರ್ಚರಿಂಗ್ ಕೇಸ್ನು ಕೊಡ್ಬೇಕು ಅಂತಿದ್ದೀನಿ. ಯಾಕ್ರೆ ಅಷ್ಟು ಕೋಪ ಮಾಡ್ಕೊಳ್ಳೋದು?
ಅಡ್ಜಸ್ಟ್ ಮಾಡ್ಕೊಳ್ಳಿ ಬನ್ನಿ. ಏಯ್, ಛೀ, ದೂರ ಹೋಗು. ಏಯ್, ನಿನ್ ನಾಟಕ ನನ್ನ ಹತ್ರ ಬೇಡ. ಮರ್ಯಾದೆಯಿಂದ ನನ್ನ ಚೇರ್ನ ಬಿಡ್ದಿದ್ರೆ ನಿನ್ನ ಸುಮ್ನೆ ಬಿಡಲ್ಲ. ಏನ್ ಮಾಡ್ತೀರಾ? ಹಾ, ಏನ್ ಮಾಡ್ತೀರಾ? ನಾನ್ ನಿಮ್ಮನ್ನ ಬಿಡೋ ಚಾನ್ಸೇ ಇಲ್ಲ. ಸತ್ರು ಬದುಕಿದ್ರು ನಿಮ್ ಜೊತೆ ಅಂತ ನನ್ ಮಾಮ್ಗೆ ಮಾತು ಕೂಡ ಕೊಟ್ಟಿದ್ದೀನಿ. ಅದಕ್ಕೆ ನನ್ ಮಾಮ್ ಕೂಡ ಹ್ಯಾಪಿ ಫೀಲ್ ಆಗಿ ನನ್ಗೆ ನಿಮ್ಮನ್ನ ಬಿಡ್ದೆ ಸೆರ್ಗಿ ಕಟ್ಕೋ ಅಂತ ಅಂದ್ರು. ಅದಕ್ಕೆ ನಿಮಗ್ ಗೊತ್ತಾಗ್ದಿದ್ದ ಹಾಗೆ ನಿಮ್ಮನ್ನ ಹೇಗ್ ಸೆರ್ಗಿ ಕಟ್ಕೋತೀನೋ ನೀವೇ ನೋಡಿ. ಏಯ್, ಏಯ್, ಏನಿದು? ಅಯ್ಯೋ, ಏಯ್, ಏನಿದು? ಏಯ್, ಏಯ್, ಬಿಡೆ. ಅಯ್ಯೋ, ಏನಿದು? ಅಯ್ಯೋ, ಅಯ್ಯೋ, ಏಯ್, 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 ಬಿದ್ದೋಗ್ತೀನಿ. ಏಯ್, 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 ಬಿಡೆ. ಏಯ್, ಅಯ್ಯೋ. ಬೀಳಿಸ್ಬಿಟ್ಟೆ. ಎದ್ದೇಳೋದಕ್ಕಾಗಲ್ಲ ಅನ್ಕೊಂಡಿದ್ಯಾ? ಅಮ್ಮ, ಏನ್ ತಿಂತೀಯೇ? ಇಷ್ಟೊಂದು ಶಕ್ತಿ ನಿನಗೆ? ಅರ್ಥ ಆಯ್ತಲ್ಲ ನನ್ ಪವರ್ ಏನು ಅಂತ? ಇವಾಗ ಕೂಡ ನಿಮ್ ಜೀವನನ ನನಗ್ ಬೇಕಾದ ಹಾಗೆ ಮಾಡ್ಕೋಬಹುದು. ಆದ್ರೆ ಹೋಗ್ಲಿ ಪಾಪ ಅಂತ ಕ್ಷಮಿಸ್ಬಿಡ್ತಿದ್ದೀನಿ. ಹಾ, ಹಾ, ನೀವ್ ಹೀಗೆ ಬೆಟ್ ಮಾಡ್ತಾ ಗಲಾಟೆ ಕಂಟಿನ್ಯೂ ಮಾಡಿದ್ರೆ ನನ್ ಸಹನೆ ಮುಗ್ದ ದಿನ ಮಳೆನೂ ಬರುತ್ತೆ, ಮುಳುಗು ಹೋಗ್ತೀರಾ. ಏಯ್, ಏನ್ ಮಾತಾಡ್ತಿದ್ಯೆ? ಅಲ್ಲ, ನಿನ್ ಹುಡುಗಿ ತಾನೆ? ಈ ಹುಡುಗಿ ಸ್ನಾನ ಮಾಡ್ತಿದ್ರೆ ನಾಚಿಕೆ ಇಲ್ದೆ ನೋಡ್ದವ್ರು ನೀವು ಗಂಡ್ಸೇನಾ? ಆದ್ರೂ ಎಲ್ಲರ ಹತ್ರ ಹೀಗೆ ಮಾತಾಡ್ತೀರಾ ಏನು? ನೀವು ನನ್ ಗಂಡ ಆಗೋದಕ್ಕೆ ಏನೋ ಸಲ್ಗೆ ಅಂತ ಮಾತಾಡ್ತೀನಿ. ಪ್ರೀತಿಯಿಂದ ಹಾಲ್ ತರ್ತೀನಿ, ವೇಟ್ ಮಾಡಿ. ಏಯ್, ಛೇ. ಈ ತುಳಸಿ ಏನಾದ್ಲು? ಎಲ್ಲೋಗಿರ್ತಾಳೆ? ರೌಡಿಗಳಿಗೂ ಸಿಗ್ಲಿಲ್ಲ, ಇಲ್ಲೂ ಬರ್ಲಿಲ್ಲ. ಅವಳು ಊರಿಗೇನಾದ್ರೂ ಹೋಗ್ಬಿಟ್ಲಾ? ಯಾಕೆ ಮೇಡಮ್ ಹಾಗೆ ಬೆಚ್ಚಿಬಿದ್ರಿ? ಯಾಕೆ ಮೇಡಮ್ ಇಷ್ಟು ಟೆನ್ಷನ್? ಅದು ಏನಿಲ್ಲ ಗಂಗಾ, ಏನೋ ಯೋಚನೆ ಮಾಡ್ತಿದ್ದೆ. ಸಡನ್ ಆಗಿ ನನ್ನ ಮೇಲೆ ಕೈ ಇಟ್ಟಿದ್ದಕ್ಕೆ. ಇಲ್ಲ ಮೇಡಮ್, ನೀವೇನೋ ನನ್ನ ಹತ್ರ ಮುಚ್ಚಿಡ್ತಿದ್ದೀರಾ, ನನಗೆ ಸುಳ್ಳು ಹೇಳ್ತಾ ಇದ್ದೀರಾ. ಕನಿಷ್ಠ ನಿಜ ಹೇಳಿದ್ರೆ ನಾನು ಏನಾದರೂ ಹೆಲ್ಪ್ ಮಾಡ್ಬೋದೇನೋ? ಮೇಡಮ್, ಏನಾಯ್ತು ಮೇಡಮ್? ಯಾಕೆ ಅಳ್ತಿದ್ದೀರಾ? ನಿತ್ಯ ನೆನಪಾಗ್ತಿದೆ ಗಂಗಾ. ಎಲ್ಲಿ ನೋಡಿದ್ರು ಅವಳೇ ಕಾಣಿಸ್ತಿದ್ದಾಳೆ. ಪದೇ ಪದೇ ಅವಳ ನೆನಪು ಕಾಡ್ತಾ ಇದೆ ನನ್ನ. ಆ ನೆನಪಿಂದ ನಾನು ಡಿಪ್ರೆಷನ್ಗೆ ಹೋಗ್ತಾ ಇದ್ದೀನೇನೋ ಅಂತ ಭಯ ಆಗ್ತಿದೆ ಗಂಗಾ. ಅದಕ್ಕೆ
ಅದನ್ನು ತಡ್ಕೊಳಕ್ಕಾಗ್ದೆ ನಿನ್ನ ಹತ್ರ ಬಂದೆ. ಕನಿಷ್ಠ ನಿನ್ನ ಜೊತೆ ಇದ್ರೆ ನಿತ್ಯ ನೆನಪಿಂದ ದೂರ ಇರಬಹುದು ಅಂತ ಇಲ್ಲಿಗೆ ಬಂದೆ. ಆದ್ರೆ ಇಲ್ಲಿಗೆ ಬಂದ್ರು ನಿತ್ಯ ನೆನಪಾಗ್ತಿದ್ದಾಳೆ. ಅಷ್ಟೇ ಅಲ್ಲದೆ ನಾನು ಇಲ್ಲಿಗೆ ಬಂದು ನಿನಗೆ ತೊಂದರೆ ಕೊಡ್ತಿದ್ದೀನಿ ಅಂತ ಅನಿಸ್ತಿದೆ. ಸಾರಿ ಗಂಗಾ. ಮೇಡಮ್, ನೀವು ನನಗೆ ಸಾರಿ ಹೇಳ್ಬಾರ್ದು ಮೇಡಮ್. ನನ್ಗೇನು ಕಷ್ಟ ಇಲ್ಲ. ನೀವು ಯಾವತ್ತಿಗೂ ಹಾಗೆ ಅಂದ್ಕೋಬೇಡಿ. ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ. ಥ್ಯಾಂಕ್ಸ್ ಗಂಗಾ. ನೀನು ಜೈ ಒಂದಾದ್ರೇನು ನಿಮ್ಮನ್ನ ನೋಡಿ ಸಂತೋಷ ಪಡೋಣ ಅಂತ ಇಲ್ಲಿಗೆ ಬಂದೆ. ಆದ್ರೆ ನನ್ನ ಸಂತೋಷ ಕೂಡ ನಿತ್ಯ ಹಾಗೆ ದೂರ ಆಗೋ ಹಾಗಿದೆ. ಇಲ್ಲ ಮೇಡಮ್, ಜೈ ಸರ್ ಈಗೀಗ ನನ್ನ ಕಡೆ ನೋಡ್ತಿದ್ದಾರೆ. ಆದಷ್ಟು ಬೇಗ ಅವ್ರು ಬದಲಾಗ್ತಾರೆ, ನನಗೆ ಹತ್ರ ಆಗ್ತಾರೆ. ನಮ್ಮನ್ನ ನೋಡಿ ನೀವು ಸಂತೋಷ ಪಡೋ ದಿನ ತುಂಬಾ ದೂರ ಏನಿಲ್ಲ ಮೇಡಮ್. ವೆರಿ ಗುಡ್ ಗಂಗಾ. ನಿನ್ನ ಮಾತು ಕೇಳೋದಕ್ಕೆ ನನಗೆ ಖುಷಿ ಆಗ್ತಿದೆ. ಹೋಗು, ನೀನು ಹೋಗಿ ಹಾಯಾಗಿ ನಿದ್ರೆ ಮಾಡು. ಇಲ್ಲ ಮೇಡಮ್, ಇವತ್ತು ನಾನು ನೀವು ಇಲ್ಲೇ ಮಲ್ಗೋಣ. ನೋ ಗಂಗಾ, ನಾನು ದುರಾದೃಷ್ಟವಂತೆ. ನನ್ನ ಜೊತೆ ಇರೋದು ನಿಂಗೆ ಒಳ್ಳೇದಲ್ಲ. ಇದೇನ್ ಮೇಡಮ್ ಹೀಗಂತೀರಾ? ಇದೆಲ್ಲ ನೀವೇ ಕೊಟ್ಟಿರೋದಲ್ವಾ? ಕೊಟ್ಟಿದ್ದು ಮತ್ತೆ ಪಡ್ಕೊಳ್ಳೋದು ಕಣೆ. ಅದು ಬೇರೆ ಇದು ಬೇರೆ ಗಂಗಾ. ನಾನು ನಿನ್ನ ಪಕ್ಕದಲ್ಲಿ ಮಲಗಿದ್ರೆ ಎಲ್ಲೋ ಅರ್ಧ ರಾತ್ರಿಲಿ ಎಚ್ಚರ ಆಗಿ ನಿನ್ನ ನೋಡಿ ನನ್ನ ನಿತ್ಯ ಅಂತ ಅನ್ಕೋತೀನಿ. ಅದು ನಿಜ ಅಲ್ಲ ಅಂತ ಒದ್ದಾಡ್ತೀನಿ. ರಾತ್ರಿ ಎಲ್ಲ ಅಳ್ತಾ ಇರ್ತೀನಿ. ನಿನ್ನಿದ್ರೆ ಹಾಳಾಗತ್ತೆ. ಅದಕ್ಕೆ ನೀನು ಹೋಗು. ಐ ಆಮ್ ಆಲ್ ರೈಟ್. ನೀನು ಹೋಗು. ಗುಡ್ ನೈಟ್. ಹೋಗು. ಗುಡ್ ನೈಟ್ ಮೇಡಮ್. ಹುಷಾರು ಮೇಡಮ್. ಮೊನ್ನೆವರೆಗೂ ನೀನು ನನಗೆ ತಲೆನೋವಾಗಿದ್ದೆ. ಇವಾಗ ನಿಮ್ಮಮ್ಮ. ಛೇ, ನಿಮ್ಮಿಂದ ಈ ತಲೆನೋವೆಲ್ಲ ನನಗೆ ಯಾವಾಗ ತಪ್ಪತ್ತೋ. ನಿನ್ನ ಜೊತೆಗೆ ಇದ್ದು ನಿನ್ನಮ್ಮ ನಿನಗೆ ಸಿಗದೆ ಇದ್ದ ಹಾಗೆ ಮಾಡಬೇಕು. ಆವಾಗಲೇ ನನಗೆ ತಲೆನೋವು ಹೋಗೋದು. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಪ್ಲೀಸ್ ಸಿಟ್ ಡೌನ್. ಕ್ಯಾರಿ ಆನ್. ನಾಣಿ ಅವ್ರೆ, ಮೇಡಮ್ ಅವ್ರ ಇರಿಟೇಷನ್ ಏನು ಅಂತ ಕೇಳಿ. ಓಕೆ ಮೇಡಮ್. ನಿಮ್ ಪ್ರಾಬ್ಲಮ್ ಏನ್ ಸರ್? ಐ ವಾಂಟ್ PA. ಮೇಡಮ್, ಸಾರ್ಗೆ PA ಬೇಕಂತೆ. ಓ, ನನ್ಗೆ ಲೆಟರ್ ಕೊಡಕ್ ಹೇಳಿ. ಸರ್, MD ಅವ್ರಿಗೆ ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ರೆ ನಿಮ್ಗೆ PA ಅರೇಂಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಅಂದ್ರೆ ಅವಳು ಸ್ಯಾಂಕ್ಷನ್ ಮಾಡಿದ್ರೆ ನನಗೆ PAನಾ? ಇಲ್ದಿದ್ರೆ ಇಲ್ವಾ? ಅಷ್ಟೇ ಅಲ್ವಾ ಸರ್? ಅಟ್ಲೀಸ್ಟ್ ಲೆಟರ್ ತಾನೆ ಬರ್ದ್ ಕೊಟ್ಬಿಡಿ. ಒಂದು ಕೆಲಸ ಮಾಡಿ, ಟೈಪ್ ಮಾಡಿ ಕೊಟ್ಬಿಡಿ. ಉಚಿತ ಸಲಹೆಗೆ ಥ್ಯಾಂಕ್ಸ್. ತಾವು ಹೊರಡಿ. ನಾಣಿ ಅವ್ರೆ, ಮೇಡಮ್ ಇಲ್ಲಿ ಬನ್ನಿ. ಬರ್ತಿದ್ದೀನಿ.
ಇದನ್ನ ಅವ್ರಿಗೆ ಕೊಡಿ. ಓಕೆ ಮೇಡಮ್. ಸರ್ ತಗೊಳ್ಳಿ. ಹಾ, ಏನಿದು? ಏನೋ ಸರ್, ಮೇಡಮ್ ನಿಮ್ಗೆ ಕೊಡು ಅಂತ ನನಗೆ ಕೊಟ್ರು. ನೀವು ಓಪನ್ ಮಾಡಿ ಓದು ಅಂದ್ರೆ ಓದ್ತೀನಿ ಸರ್. ಸಾರಿ ಸರ್. ಹನ್ನೆರಡು ಮೊಳ ಹೂವು, 1 kg ಹಲ್ವಾ, 10 ಡಜನ್ ಬಳೆ, ಲಿಪ್ಸ್ಟಿಕ್, ಐಲ್ಯಾಶ್, ಸ್ಟಿಕ್ಕರ್ಸ್, ನೇಲ್ ಪಾಲಿಶ್, ಹೇರ್ ಕ್ಲಿಪ್ಸ್. ಏಯ್, ಏನಿದು? ಓದಿಲ್ವಾ? ಅಯ್ಯೋ, ಓದಕ್ ಬರಲ್ವಾ? ಓದ್ದೆ. ಮತ್ತೆ ಏನು ಅಂತ ಯಾಕೆ ಕೇಳಿದ್ದು? ಅಲ್ಲ, ನನ್ನ ಯಾರು ಅನ್ಕೊಂಡಿದ್ಯಾ? ನೀವಾ? ಸೂರ್ಯವಂಶದ ಜಯಸೂರ್ಯ? ಹಾಗಂದ್ಮೇಲೆ ನನಗೆ ಈ ತರ ಲಿಸ್ಟ್ ಕೊಟ್ರೆ ಏನರ್ಥ? ಓ, ಐ ಆಮ್ ಸಾರಿ ಸರ್, ತಪ್ಪಾಯ್ತು, ಕ್ಷಮಿಸಿ. ಸಾರಿ. ನಾಣಿ ಅವ್ರೆ, ಮೇಡಮ್ ಒಂದ್ಸಲ ಇಲ್ಲಿ ಬನ್ನಿ. ಬರ್ತಿದ್ದೀನಿ ಮೇಡಮ್. ಮೇಡಮ್ ಹೇಳಿ ಮೇಡಮ್. ಈಗ ನಾಣಿ ಅವ್ರೆ, ನಿಮ್ ಮೀನಾಕ್ಷಿಗೆ ಹೂ, ಬಳೆ ಇವೆಲ್ಲ ಬೇಕಾದ್ರೆ ಯಾರ್ ತರೋದು? ನಾನೇ ಮೇಡಮ್. ಓ, ಮತ್ತೆ ಲಿಪ್ಸ್ಟಿಕ್, ನೇಲ್ ಪಾಲಿಶ್ ಇದು? ಅದು ಕೂಡ ನಾನೇ ಮೇಡಮ್. ಓಹೋ, ಇನ್ನೇನ್ ತರ್ತೀರಾ ನಾಣಿ ಅವ್ರೆ? ಅವಳಿಗೆ ಏನೇ ಬೇಕಾದ್ರೂ ಎಲ್ಲ ನಾನೇ ತರ್ತೀನಿ ಮೇಡಮ್. ಯಾಕೆ? ಯಾಕಂದ್ರೆ ಅವಳು ನನ್ನ ಹೆಂಡತಿ, ನಾನು ಅವಳು ಗಂಡ. ಓ, ಇನ್ ನೀವ್ ಹೋಗ್ಬೋದು. ಅಂದ್ರೆ ಏನು? ಆ ನಾಣಿ ನಾನು ಒಂದೇನಾ? ಏನ್ ಡಿಫ್ರೆನ್ಸು? ಅವರು ಅವ್ರ ಮೀನಾಕ್ಷಿ ಗಂಡ, ನೀವು ನನ್ ಗಂಡ. ಹೆಂಡತಿಗೆ ಏನ್ ಬೇಕಾದ್ರೂ ಗಂಡನೇ ತರ್ಬೇಕು. ಸರಿ ಬಿಡಿ, ನಿಮ್ಗಷ್ಟು ಮನ್ಸಿಲ್ದಿದ್ರೆ ಏನ್ ಮಾಡೋದು? ಆ ಬಾಧೆ ಏನೋ ನಾನೇ ನೋಡ್ಕೋಬೇಕು. ಆಫೀಸ್ ಬಾಯ್ಗೆ ಹೇಳಿ ತರ್ಸ್ಕೋತೀನಿ. ಏನ್ ಬೇಕು ಮೇಡಮ್? ಸರ್ ಕೈಯಲ್ಲಿರೋ ಲಿಸ್ಟ್ ತಗೊಂಡು ಅದ್ರಲ್ಲಿರೋದೆಲ್ಲ ತನ್ನಿ. ಕೊಡಿ ಸರ್. ನಿನ್ನ ಸಾಯಿಸ್ಬಿಡ್ತೀನಿ. ಹೋಗ. ಯಾಕಿದ್ದು? ಯಾಕ ಹುಡ್ಗನ ಕಳಿಸ್ಬಿಟ್ರಿ? ಅಮ್ಮ ಕೊಡಲ್ಲ, ಬೇರೆಯವ್ರಿಗೂ ಬಿಡಲ್ಲ ಅನ್ನೋ ಹಾಗಿದೆ ನಿಮ್ ವರಸೆ. ಏಯ್, ಅವನ ಹತ್ರ ಇದನ್ನ ತರಿಸ್ತೀಯಾ? ಮತ್ತೆ ನೀವು ಸೂರ್ಯ ವಂಶದ ಜಯಸೂರ್ಯ ಅಲ್ವಾ? ನಿಮಗಿದೆಲ್ಲ ತರ್ಬೇಕು ಅಂದ್ರೆ ಕಷ್ಟ ಆಗತ್ತಲ್ವಾ? ಮತ್ತೆ ಅದಕ್ಕೆ ನಾನು ಯಾವ ಆಫೀಸ್ ಬಾಯ್ ಹತ್ರನೋ, ಯಾವ ಸೆಕ್ಯೂರಿಟಿ ಹತ್ರನೋ, ಇಲ್ದಿದ್ರೆ ಯಾರೋ ದಾರಿಲಿ ಹೋಗೋ ದಾಸಯ್ಯನ ಹತ್ರ ತರಿಸ್ತೀನಿ ಬಿಡಿ. ನಿನ್ಗೇನಾದ್ರೂ ಬುದ್ಧಿ ಇದ್ಯಾ? ಯಾರಿಗೇನ್ ಹೇಳ್ಬೇಕು? ಹಲೋ, ಅದು ಇರೋದಿಕ್ಕೆ ನಿಮ್ ಕೈಯಲ್ಲಿ ಆ ಲಿಸ್ಟ್ ಇದೆ. ನಿಮಗೆ ಬುದ್ಧಿ ಇಲ್ದೆ ಅದನ್ನ ನಾನ್ ತರ್ಬೇಕಾ ಅಂತ ಬೈದಿದ್ದು. ಯಾರಿಗೇನ್ ಹೇಳ್ಬೇಕು, ಯಾರ್ ಏನ್ ಮಾಡ್ಬೇಕು ಅಂತ ಗೊತ್ತಿರೋದಿಕ್ಕೆ ನನ್ನ ಈ ಸೆಟ್ಟಲ್ಲಿ ಕೂರ್ಸಿದ್ದು. ನಿಮ್ಮನ್ನ ಡಿಮೋಟ್ ಮಾಡಿ ನನ್ನ ಪ್ರಮೋಟ್ ಮಾಡಿದ್ದು. ಅರ್ಥ ಆಯ್ತಾ? ಸೊ ನೀವು ಸೂರ್ಯವಂಶದ ಜಯಸೂರ್ಯ ಆದ್ರೆ ನಾನು ಸೂರ್ಯವಂಶದ ನಿತ್ಯ ಜಯಸೂರ್ಯ, MD ಆಫ್ ಜೈ ಗ್ರೂಪ್ ಆಫ್ ಇಂಡಸ್ಟ್ರೀಸ್.